ಇರ್ಲಿ, ಚೆನ್ನಾಗಿದೆ ಲುಕ್ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ ಬಿಡಿ. ಇರ್ಲಿ ಬಿಡು, ನಾನಂತ ಗೊತ್ತು. ಮೇಡಮ್ KCC ಬಗ್ಗೆ ಹೇಳಿ. KCC ಬಗ್ಗೆ ಅಂದ್ರೆ ಏನು ಹೇಳೋದು? ಓವರಾಲ್ ಟೀಮ್ ಹೇಳಿ. ನಮಗೆ ನಾರ್ಮಲ್ ಆಡಿಯನ್ಸ್ಗೆ KCC ಅಂತ ಗೊತ್ತಿರೋದು ಕಿಚ್ಚ ಸುದೀಪ್ ಮಾತ್ರನೇ. ಸೊ ನಮ್ದು ಮೇನ್ ಇಂಟೆನ್ಷನ್ ಇವತ್ತಿಲ್ಲಿ ಬರೋದು ಸುದೀಪ್ ಅವ್ರದ್ದು 10:45 ಮ್ಯಾಚ್ ಇತ್ತು. ಅದಕ್ಕೆ ನಾವು ಆಲ್ಮೋಸ್ಟ್ ನಮ್ದು ಟೀಮ್ ಒಂದು 11 ಮೆಂಬರ್ಸ್ ನಾವು ಬಂದಿದ್ವಿ. ಸೊ ಮ್ಯಾಚ್ ಚೆನ್ನಾಗಿರುತ್ತೆ ಅನ್ಕೊಂಡ್ವಿ, ಚೆನ್ನಾಗಿತ್ತು. ಬಟ್ ಸೋತೋದ್ರು, ಅದು ಬೇಜಾರಾಯಿತು. ಮಧ್ಯದು ಬೇಜಾರಾಯಿತು. ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಇಲ್ಲಿ ಜೊತೆಯಲ್ಲಿದ್ದಾರೆ, ಏನು ಅನ್ಸುತ್ತೆ ಅಂತ? ಅಂದರೆ ಬೇರೆ ಆ್ಯಕ್ಟ್ರೆಸ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಅವ್ರ ಜೊತೆ ಮಿಂಗಲ್ ಆಗಿ ಪ್ಲೇ ಮಾಡೋದು ಫನ್ ಫೀಲ್ಡ್ ಆಗಿರುತ್ತೆ ಗೇಮ್ಸ್ ಇದೆಲ್ಲ. ಸೊ ಚೆನ್ನಾಗಿ KCC ಈ ಸಲ ಕಪ್ ಯಾರ್ದಾಗ್ಬೋದು ಅಂತ? ಗಣೇಶ್ ಅವ್ರದ್ದಾಗತ್ತೆ ಅನ್ಸುತ್ತೆ. ಮೋಸ್ಟ್ ಆಫ್ ದ ಟೈಮ್ ಗಣೇಶ್ ಅವ್ರು ಗೆದ್ದಿದ್ದಾರೆ. ಗಣೇಶ್ ಅವ್ರದ್ದಾಗ್ಬೋದು. ಡಾಲಿ ಸರಿ ಡಾಲಿ ಅವ್ರದ್ದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಗಣೇಶ್ ಅವ್ರು ಗೆದ್ದಿದ್ದಾರೆ ಅಂತ ಗೊತ್ತು. ಸುದೀಪ್ ಸರ್ ಈ ಕಡೆ ಬಿಗ್ ಬಾಸ್, ಈ ಕಡೆ KCC, ಈ ಕಡೆ ಫಿಲಿಮ್, ಇದೆಲ್ಲ ಹ್ಯಾಂಡ್ಲ್ ಹೆಂಗೆ ಮಾಡಿದ್ರು ಅಂತ? ಅವ್ರು ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ? ಸೊ ಟಾಸ್ಕ್ ಬೇಕಾದ್ರೆ ಮಾಡಲೇಬೇಕು. ಸೊ ಮಾಡ್ತಾ ಇದ್ದಾರೆ, ಖುಷಿ. ಬಿಗ್ ಬಾಸ್ ಬಗ್ಗೆ ನೀವೇನು ಹೇಳ್ತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಬಗ್ಗೆ ನನಗೇನು ಇಲ್ಲ ಹೇಳೋದಕ್ಕೆ. ಬಟ್ ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಮ್ಯಾಚ್ ನೋಡಿದ್ರಲ್ಲ, ಏನು ಅನ್ಸುತ್ತೆ ಅಂತ? ಮ್ಯಾಚ್ ನೋಡಿ ಖುಷಿ ಆಯಿತು. ಬೇಗ ಔಟ್ ಆಗಿಬಿಟ್ರು, ಹಿಂದಿಂದೆ ವಿಕೆಟ್ಸ್ ಹೋಯ್ತು. ಸುದೀಪ್ ಸರ್ ಏನಾದರೂ ಬ್ಯಾಟಿಂಗಲ್ಲಿ ಅಥವಾ ಫೀಲ್ಡಿಂಗಲ್ಲಿ ಇನ್ನು ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗಿತ್ತು ಸುದೀಪ್ ಅವರು. ಬ್ಯಾಟಿಂಗಲ್ಲಿ ಬಂದಿದ್ರಾ? ಬ್ಯಾಟಿಂಗಲ್ಲಿ ಬಂದಿದ್ರು. ಎಷ್ಟು ರನ್ ನೋಡಿದ್ರು ಅಂತ? ರನ್ಸ್ ಏನೊಂದು 8-9 ರನ್ಸ್ ಹೊಡೆದಿರ್ಬೋದು ಅಷ್ಟೇ, ಸಿಂಗಲ್ಸ್. ಜಾಸ್ತಿ ರನ್ ನೋಡಿ. ಫೀಲ್ಡಿಂಗಲ್ಲಿ ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಮಮತಾ. ಸೂಪರ್.